ನಮ್ಮಪ್ಪ ನಮ್ಮಮ್ಮನಿಗೆ ಹೆಂಗಪ್ಪ ಮುಖ ತೋರಿಸೋದು ಅನ್ನಂಗಾಗೈತೆ ನನಗಂತೂ. ಹ್ಞೂ, ಅಷ್ಟು ಇದು ಮಾಡಿದೆ. ಅಯ್ಯೋ, ನಮ್ಮಮ್ಮನಿಗೆ ಒಂದು ಲೋಟ ಕಾಫಿ ಮಾಡ್ಕೊಡೋಕೆ ನಾನು ಹಿಂದೆ ಮುಂದೆ ನೋಡಿದೆ. ತಲೆನೋವು ಅಂದರೆ ಸುಮ್ಮನೆ ನಾಟಕ ಮಾಡ್ತೀಯಾ, ಯಾವಾಗಲೂ ತಲೆನೋವು ಅಂತ ಅಂದೆ ನಮ್ಮಮ್ಮನಿಗೆ. ಅಯ್ಯೋ ಅಯ್ಯೋ, ಕಣ್ಣೀರೆಲ್ಲ ಒರೆಸ್ಕೊಂಡು, ಅಮ್ಮ ನಾನು ಮೊದಲಿನ ಥರ ಚೆನ್ನಾಗಿರ್ತೀನಿ ಕಣಮ್ಮ, ನಾನು ಎಲ್ಲರ ಹತ್ರನೂ ಅಂತ ಹೇಳೋಗೋಣ ಅಂತ ಬಂದೆ. ನಾನು ಅಲ್ಲಿ ಚೆನ್ನಾಗಿದ್ದೀನಿ, ಎಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಅಂತ ಹೇಳ್ತೀನಿ. ಕಣ್ಣೀರೆಲ್ಲ ಒರೆಸ್ಕೋಬೇಕು. ಮತ್ತು ನಮ್ಮಪ್ಪ ನಮ್ಮಮ್ಮನ ಮನಸ್ಸಿಗೆ ಬೇಜಾರು ಮಾಡಬಾರ್ದು. ಮತ್ತು ನಮ್ಮದಷ್ಟು ಯೋಚನೆ ಮಾಡಿಬಿಡ್ತಾರೆ ಅವರು. ಅಯ್ಯೋ, ಹಿಂಗಾಗ್ಬಿಡ್ತಾ ಅಂತ ಹೇಳಿ ಚಿರಿ ವಿಷಯ ಯಾವುದೇ ಕಾರಣಕ್ಕೂ ಹೇಳೋದು ಬೇಡ ನಾನು. ಅಪ್ಪ ಅಪ್ಪ, ದೀಕ್ಷಾ ಬಾರಮ್ಮ. ಅಕ್ಕ ಚೆನ್ನಾಗಿದ್ದೀಯೇನೆ? ಹ್ಞೂ ಚೆನ್ನಾಗಿದ್ದೀನಿ ದೀಕ್ಷಾ. ಯಾವಾಗ ಬಂದೆ? ಇವಾಗ ಒಂದು ಸ್ವಲ್ಪ ಹೊತ್ತಾಯಿತು ಹೋಗಿ ಸಂಗೀತಕ್ಕನ ಮಾತಾಡಿಸ್ಕೊಂಡು ಬಂದೆ. ನನಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತಕ್ಕ ಎಲ್ಲರ ಬೆಲೆ ಏನು ಅಂತ ಹೇಳಿ. ಅದಕ್ಕೇ ಎಲ್ಲರನ್ನೂ ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಅಪ್ಪ ಅಮ್ಮನ ಹತ್ರನೂ ಕ್ಷಮೆ ಕೇಳಿ ಅದಕ್ಕೆ ಮಾತಾಡಿಸ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಅಪ್ಪ ಅಮ್ಮ ಇಲ್ವಾ? ಒಳಗಿದ್ದಾರೆ, ತಡಿ ಕರಿತೀನಿ. ಅಪ್ಪ ಅಪ್ಪ ಬಾರಪ್ಪ, ದೀಕ್ಷಾ ಬಂದಿದ್ದಾಳೆ. ಅಪ್ಪ ಸುಮ್ಮನೆ ಬಾಡಿಗೆ ಮನೆಯೆಲ್ಲ ಏನಕ್ಕಮ್ಮ ದೀಕ್ಷಾ, ಇಲ್ಲೇ ಇದ್ಬಿಡು. ಅಕ್ಕ ನಾನು ಇಲ್ಲಿರೋದಿಲ್ಲ, ಅಲ್ಲೇ ಇರ್ತೀನಿ. ಅಲ್ಲೂ ನನಗೆ ಒಳ್ಳೆ ಎಲ್ಲ ಒಟ್ಟು ಅರ್ಧವರೆಲ್ಲ ತುಂಬ ಒಳ್ಳೆಯವರು, ಎಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ. ನಾವು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರಲ್ವೇನೆ ಅಕ್ಕ. ಅದಕ್ಕೆ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ಕೊಂಡು ಹೋಗ್ತೀನಿ. ಅದಕ್ಕೇ ಅಲ್ಲೇ ಅಡ್ಜಸ್ಟ್ ಆಗೈತೆ, ಅಲ್ಲೇ ಇರೋಣ ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಇಲ್ಲಿಗೆ ಬರೋದಿಲ್ಲ ಅಕ್ಕ. ಓ ದೀಕ್ಷಾ ಬಾಯಮ್ಮ, ಚೆನ್ನಾಗಿದ್ಯಾಮ್ಮ? ಹ್ಞೂ ಚೆನ್ನಾಗಿದ್ದೀನಿ ಕಣಮ್ಮ, ನೀನು ಚೆನ್ನಾಗಿದ್ಯಾ? ಹ್ಞೂನಮ್ಮ, ನಾನು ಭಾಳ ಚೆನ್ನಾಗಿದ್ದೀನಿ. ಅಪ್ಪ ಬಾರಪ್ಪ, ಚೆನ್ನಾಗಿದ್ಯಾನಪ್ಪ? ಹ್ಞೂ ಚೆನ್ನಾಗಿದ್ದೀನಿ ಕಣಮ್ಮ. ನಿಮ್ಮನ್ನೆಲ್ಲ ಬಿಟ್ಟೋದ್ಮೇಲೆ ಇವಾಗ ತುಂಬ ಚೆನ್ನಾಗೆ ನನಗೆ ಬುದ್ಧಿ ಬಂತಪ್ಪ. ನಿಮ್ಮ ಬೆಲೆ ಏನು ಅಂತ ಹೇಳಿ ನಿಮ್ಮನ್ನು ಬಿಟ್ಟು ದೂರ ಹೋದ್ಮೇಲೆ ಗೊತ್ತಾಗಿದ್ದಪ್ಪ. ನೀವು ಹತ್ರ ಇದ್ದಾಗ ನನಗೆ ಗೊತ್ತಾಗಲಿಲ್ಲ ಅಕ್ಕ. ವಶಿಟಕ್ಕ ನಿಮ್ಮ ಬೆಲೆನೂ ಅಷ್ಟೇ. ನಮ್ಮ ಅಕ್ಕಯ್ಯರ ಬೆಲೆನೂ ಗೊತ್ತಾಗಲಿಲ್ಲ, ಅಪ್ಪ ಅಮ್ಮನ ಬೆಲೆನೂ ಗೊತ್ತಾಗಲಿಲ್ಲ. ಏನು ಅಂದ್ಕೊಂಡಿದ್ದೆ, ನಿಮ್ಮನ್ನೆಲ್ಲ ನಾನು ಬಿಟ್ಟು ಹೋದಾಗಲೇ ಗೊತ್ತಾಗಿದ್ದು ನನಗೇನು ಅಂತ ಹೇಳಿ. ಕಷ್ಟ ಅಂದರೆ ಏನು, ಸುಖ ಅಂದರೆ ಏನು, ಯಾವಾಗ ಯಾರು ಬೇಕಾಗ್ತಾರೆ ಅಂತ ಹೇಳಿ ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು ವಶಿಟಕ್ಕ. ನೀನು ಬಡ್ಕೊಂತಿದ್ದೆ ದೀಕ್ಷಾ ಸುಮ್ಮನಿರಮ್ಮ ಅಂತೇಳಿ, ಆದರೆ ನಿನ್ನ ಮಾತು ಕೇಳಲಿಲ್ಲ ಕಣೆ ಅಕ್ಕ. ನಾನು ಸಾರಿ ಕಣೆ. ಚಿರು ಬರಲಿಲ್ಲನಮ್ಮ? ಚಿರು ಎಲ್ಲಿ? ಚಿರು ಯಾಕೆ ಬಂದೇ ಇಲ್ಲ? ಅಮ್ಮ ಬರಲಿಲ್ಲ, ಅವ್ರು ಅಲ್ಲೇ ಇದ್ದರು, ಹೋಗಿ ಬರೋಗು ನೀನೇನೆ ಅಂತ ಹೇಳಿದ್ರು. ಅದಕ್ಕೆ ಬಂದೆ. ಚಿರು ಬರೋಕ್ಕಾಗಲಿಲ್ಲ, ಅದಕ್ಕೆ ನಾನೇ ಮಾತಾಡ್ಸ್ಕೊಂಬರ್ತೀನಿ ಚಿರು ಹೋಗಿ ನಮ್ಮಪ್ಪ ನಮ್ಮಮ್ಮನ ಅಂತ ಹೇಳಿ ನಾನು ಹೇಳಿ ಬಂದೆ ಕಣಮ್ಮ. ನಾನೊಬ್ಬಳೇ ಬಂದೆ. ಬಿಡು, ಚಿರು ನಾಳೆ ಕನ್ನಡ್ದ ಬತ್ತಾನೆ, ಫೋನ್ ಮಾಡಿ ಹೇಳಿದ್ರಾತು. ಬಾರಮ್ಮ ಬಾ, ಬಟ್ಟೆ ಬ್ಯಾಗ್ ತಂದೆ ಇಲ್ಲ? ಇಲ್ಲ ಕಣಪ್ಪ, ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಹೋಗ್ತೀನಿ ನಾನು ಊರಿಗೆ. ಇಲ್ಲೇನಿರೋದಿಲ್ಲ, ನಿಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ನಾನು ಮಾಡಿದ ತಪ್ಪಾಯಿತು ಅಂತ ಹೇಳಿ ಕೇಳಕ್ಕಂತ ಬಂದೆ. ನಿಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ಹೋಗೋಣ ಅಂತೇಳಿ. ಅಪ್ಪ ನಾನು ಮಾಡಿದ್ದು ತಪ್ಪಾಯಿತು ಕಣಪ್ಪ. ನನ್ನಿಂದ ಏನಾದರೂ ನಿನ್ನ ಮನಸ್ಸಿಗೆ ಬೇಜಾರಾಗಿದ್ದರೆ ಕ್ಷಮಿಸ್ಬಿಡಪ್ಪ. ನಾವೆಲ್ಲ ಏನು ಮನಸ್ಸನ್ನ ಈ ಕೆಮ್ಮಕ್ಕೆ ಹೋಗಲ್ಲ ಕಣಮ್ಮ. ನಮ್ಮಪ್ಪ ನಮ್ಮಮ್ಮಯ್ಯ ಅಂಥವೇನು ಮನಸ್ಸನ್ನ ಇಕ್ಕಮ್ಮಕ್ಕೆ ಹೋಗಲ್ಲ ದೀಕ್ಷಾ. ಅವರೇನು ಮನಸ್ಸಲ್ಲಿ ಇಟ್ಕೊಂಬಲ್ಲ. ನೀನೇ ಅವ್ರನ್ನ ತಪ್ಪಾಗಿ ತಿಳ್ಕೊಂಡು ಇಲ್ಲೋದೆಲ್ಲ ಮಾತಾಡಿದೆ. ನಾನೇ ತಪ್ಪಾಗಿ ತಿಳ್ಕೊಂಡು ಹಂಗೆ ಮಾತಾಡಿದ್ದು, ಅದಕ್ಕೆ ಮತ್ತೆ ಕ್ಷಮೆ ಕೇಳಕ್ಕೆ ಬಂದಿದ್ದೀನಿ. ಅಪ್ಪ ಅಮ್ಮ ನೀನಂತೂ ಏನು ಮನಸ್ಸಲ್ಲಿ ಇಟ್ಕೋಬೇಡ ಕಣಮ್ಮ. ನನ್ನಿಂದ ನಿನ್ನ ಮನಸ್ಸಿಗೆ ತುಂಬ ಬೇಜಾರಾಗೈತೆ. ಇಲ್ಲ ಕಣಮ್ಮ, ನಾನೇನು ಹಂಗೇನೆ ಎಲ್ಲ ಮನಸ್ಸನ್ನ ಇಕ್ಕಮ್ಮಲ್ಲ. ನನ್ನ ಮಕ್ಳು ತಪ್ಪು ಮಾಡಿದ್ರೆ ನಾನು ಕ್ಷಮಿಸ್ತೀನಿ. ಮಕ್ಕಳು ತಪ್ಪು ಮಾಡಿದ್ರೆ ತಾಯಿಯರು ಕ್ಷಮಿಸ್ತಾಲೇನೆ, ಇನ್ನು ಬೇರೆಯವ್ರೇನು ಕ್ಷಮಿಸೋಕ್ಕಾಗುತ್ತೇನಮ್ಮ? ತಾಯಿಯರು ಅವೆಲ್ಲ ಮನಸ್ಸನ್ನ ಇಕ್ಕಮ್ಮಕ್ಕಾಗಲ್ಲ, ಇಕ್ಕಮ್ಮದು ಇಲ್ಲ. ಯಾಕಂದರೆ ಮಕ್ಕಳು ತಪ್ಪು ಮಾಡಿದ್ರೆ ಅವ್ರು ಕ್ಷಮಿಸ್ತಾರೆ, ಅವೆಲ್ಲ ಏನು ಮನಸ್ಸನ್ನ ಇಕ್ಕಮ್ಮಲ್ಲ. ಇವಾಗಾದ್ರೂ ಗೊತ್ತಾಯ್ತಲ್ಲ ಅಪ್ಪ ಅಮ್ಮನ ಬೆಲೆ ಏನು ಅಂತೇಳಿ. ನಮ್ಮಪ್ಪ ನಮ್ಮಮ್ಮ ತುಂಬ ಕಷ್ಟ ಬಿದ್ದಿದ್ದಾರೆ ಕಣೆ, ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಹ್ಞೂ ಅಕ್ಕ, ನನಗೆ ಇಲ್ಲಿಂದ ಬಿಟ್ಟು ಹೋದ್ಮೇಲೆ ಎಲ್ಲ ನೆನಪು ಮಾಡ್ಕಣ್ಣ ಆವಾಗ ಗೊತ್ತಾಯಿತು ಅಪ್ಪ ಅಮ್ಮ ಅಂದ್ರೇನು, ನಮ್ಮ ಅಕ್ಕಯ್ಯರಂದ್ರೇನು, ನಮ್ಮ ಅಕ್ಕಯ್ಯರು ಯಾವಾಗ ಆಗ್ತಾರೆ ಯಾವಾಗ ಬರ್ತಾರೆ ಏನು ಎಲ್ಲ ಅರ್ಥ ಆಯಿತು. ನಾನು ಯಾಕಂದರೆ ಹೊರಗಡೆ ಹೋಗಿರ್ಲಿಲ್ವಲ್ಲ, ನನಗೆ ಗೊತ್ತಿರಲಿಲ್ಲ ಅಪ್ಪ ಅಮ್ಮನ ಬೆಲೆ ಏನು ಅಂತ. ಅಪ್ಪ ಅಮ್ಮನ ಬಿಟ್ಟು ಗಂಡನ ಮನೆಗೆ ಹೋದವರಿಗೆ ಗೊತ್ತಿರುತ್ತೆ ಅಪ್ಪ ಅಮ್ಮನ ಬೆಲೆ ಏನು ಅಂತ. ಅಲ್ಲೇ ಇದ್ದರೆ ಗೊತ್ತಾಗಲ್ಲ. ಅಯ್ಯೋ ಬಿಡು, ಏನು ಎತ್ತ ಅನ್ನಂಗೆ ಆಗುತ್ತೆ. ಎಷ್ಟು ಜನ ಇವಾಗ ಅಪ್ಪ ಅಮ್ಮನ ಕಂಡ್ರೆ ಎಷ್ಟು ಖುಷಿ ಪಡ್ತಾರೆ, ಎಷ್ಟು ಇಷ್ಟಪಡ್ತಾರೆ. ನಾನು ಅಂಥದ್ರಲ್ಲಿ ನಮ್ಮಪ್ಪ ನಮ್ಮಮ್ಮನಿಗೆ ಈ ಥರ ಮನಸ್ಸಿಗೆ ಬೇಜಾರು ಮಾಡಿ ಬಂದಲ್ಲ, ನಮ್ಮ ಅಕ್ಕರಿಗೆ ಈ ಥರ ಹೇಳಿ ಬಂದಲ್ಲ ಅಂತ ಹೇಳಿ ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಯಿತು ಗೊತ್ತಾ. ಅಲ್ಲಿಗೆ ಹೋದ್ಮೇಲೆ ನಾನೆಲ್ಲ ಯೋಚನೆ ಮಾಡಿದೆ. ಎಲ್ಲ ಆಳವಾಗಿ ಯೋಚನೆ ಮಾಡಿ ಯಾಕಪ್ಪ ನಾನು ಈ ಥರ ಮಾಡಿಬಿಟ್ಟೆ, ಯಾಕೆ ನಾನು ಹಿಂಗೆ ಮಾಡ್ತಾಯಿದ್ದೀನಿ ಅಂತ ನನಗೆ ನಾನೇ ಅಂದ್ಕೊಂಡೆ ವರ್ಷಿತಕ್ಕ. ನನಗೆ ನಾನೇ ಅಂದ್ಕೊಂಡು ಹೋಗಿ ನಮ್ಮಪ್ಪ ನಮ್ಮಮ್ಮನಿಗೆ ಸಾರಿ ಕೇಳಬೇಕು. ಸಂಗೀತಕ್ಕನೂ ಅಷ್ಟೇ, ಅವಳೇನಂತ ತಪ್ಪು ಮಾಡಿದ್ಲು? ನಾನು ಲವ್ ಮಾಡೇ ತಾನೇ ಮದುವೆ ಆಗಿರೋದು. ಅವಳು ನನಗೆ ಬೇಡ ಅಂದಿದ್ರೆ ಅವತ್ತು ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗೋದು. ಇವಳು ಮಾತೇನು ನಾನು ಕೇಳಬೇಕು ಅಂತ ನಾನೇ ಹೇಳ್ತಾ ಇದ್ದೆ. ಅಂಥದ್ರಲ್ಲಿ ಅಂತೇಳಿ ನನಗೆ ಅವಾಗ ಅರ್ಥನೇ ಆಗಲಿಲ್ಲ. ಹೇಳ್ತಾ ಇದ್ರು, ಆದರೆ ನನ್ನ ಮನಸ್ಸಿಗೆ ಅರ್ಥನೇ ಆಗ್ತಿರಲಿಲ್ಲ. ನಾನು ಆಳವಾಗಿ ಯೋಚನೆ ಮಾಡಲಿಲ್ಲ. ಎಲ್ಲ ಆಳವಾಗಿ ಯೋಚನೆ ಮಾಡಿದ್ಮೇಲೆ ಗೊತ್ತಾಯಿತು ಕಣೆ ವರ್ಷಿತಕ್ಕ ನನಗೆ. ನಾನು ಲವ್ ಮಾಡೇ ತಾನೇ ಮದುವೆ ಆಗಿರೋದು. ಅವಳು ಯಾಕೆ ಆಗಬಾರ್ದು? ಅವಳು ಲವ್ ಮಾಡೇ ಇರ್ತಾಳೆ. ಇವಾಗ ನಾನು ಮರ್ತು ಬಿಡು ಅಂತ ಹೇಳಿದ್ರೆ ಅವಳು ಹೆಂಗೆ ಮರಿತಾಳೆ? ಅದು ಸಾಧ್ಯ ಇಲ್ಲ. ನಾನು ಯಾಕೆ ಹಿಂಗೆ ಮಾಡಿದೆ?
ಇದೆಲ್ಲ ನನ್ನಿಂದ ತಪ್ಪಾಗಿದ್ದು, ನನಗೆ ನಾನೇ ಬೇಜಾರು ಮಾಡ್ಕೊಂಡು ನಾನೇ ಬಂದಿದ್ದೀನಿ. ಅವ್ರ ಮನಸ್ಸಿಗೆಲ್ಲ ಬೇಜಾರು ಮಾಡಿ ನಂದೇ ತಪ್ಪಿದ್ರು ಅಂತ ಹೇಳಿ ನನಗೆ ತುಂಬ ಬೇಜಾರಾಯಿತು. ಬಿಡು ದೀಕ್ಷಾ, ಇವಾಗ ನಿನ್ನ ತಪ್ಪು ನಿನಗೆ ಅರಿವಾಯ್ತಲ್ಲ, ಬಿಡು, ಯಾಕೆ ಬೇಜಾರಾಗ್ತೀಯ? ಇನ್ಮೇಲೆ ಇಲ್ಲಿಗೆ ಬರೋದಿಲ್ಲ ನಾವು. ಸಂಗೀತಕ್ಕ ಇರ್ತಾಳಲ್ಲಮ್ಮ, ನಿಮ್ಮನ್ನ ಸಂಗೀತಕ್ಕನೇ ನೋಡ್ಕೊಳ್ತಾಳೆ. ಅಲ್ಲ ಯಾಕಮ್ಮ, ಬರ್ಬೋದಾಗಿತ್ತು ಅಲ್ಲ. ನಾವು ಚಿರುನಂತೂ ಯೋಟ್ ನೆನಿಸ್ಕೊಂಡ್ವಿ ಹೋಗತ್ತ. ನಮ್ಮ ಚಿರು ಇದ್ದಿದ್ರೆ ಎಲ್ಲ ಮಾಡೋಣಲ್ಲಪ್ಪ ಅಂತ ಎಷ್ಟು ಸತಿ ನೆನ್ಪು ಮಾಡ್ಕೊಂಡ್ವೋ ಏನೋ. ಕರ್ಕೊಂಬರಮ್ಮ, ಇಲ್ಲೇ ಇರ್ರಮ್ಮ ಅತ್ಲಾಗೆ. ಅಮ್ಮ, ನಿನ್ನ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ಈ ವಿಷಯದಲ್ಲಿ ಮಾತ್ರ ನೀನು ಯಾವುದೇ ಕಾರಣಕ್ಕೂ ನನಗೆ ಬಲವಂತ ಮಾಡಬೇಡ, ಸರಿನಾ? ನಾನು ಅಲ್ಲೇ ಇರಬೇಕಂತ ನನಗೆ ತುಂಬ ಇಷ್ಟ ಆಗೈತೆ. ಊರಿಗೆ ಹೋಗಿದ್ದೀನಿ, ಊರಿಗೆ ಹೋಗಬೇಕು ಅಂತ ತುಂಬ ಇಷ್ಟ ಆಗೈತೆ. ಅಲ್ಲೂ ಎಲ್ಲ ಒಳ್ಳೆ ಜನ ಇದ್ದಾರೆ, ಏನಂತ ಜನ ಇಲ್ಲ. ಯಾಕಂದರೆ ಚಿರು ನಾನು ಎದುರುಕಂಡ್ಲಿ ಅನ್ನೋದಕ್ಕೋಸ್ಕರ ಅಲ್ಲಿ ಜನ ಸರಿಯಿಲ್ಲ ಅಂತ ಹೇಳ್ತಾ ಇದ್ದ ಅಷ್ಟೇ. ಅಲ್ಲಿ ಅವ್ರದವರೆಲ್ಲ ತುಂಬ ಒಳ್ಳೆ ಹೆಂಗಸರು, ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ. ಅದಕ್ಕೆ ನಾನು ಚೆನ್ನಾಗಿದ್ದೀನಿ, ಇನ್ನೇನು ಇನ್ನು ಬರಲ್ಲ ಏನಿಲ್ಲ. ಹೋಗ ಮತ್ತು ನಾನಂತೂ ನಮ್ಮ ಚಿರುನಂತೂ ಯೋಟನೆ ನಿಸ್ಕೊಂತೀನೋ ಏನೋ. ಹೆಂಗೆ ಇದ್ದಿದ್ರೆ ನಮ್ಮ ಚಿರು ಎಲ್ಲನ ವಾಲ್ತಾಗ ಮುತ್ವರ್ದಿಂದ ನೋಡ್ಕೊಂಬನು ಎಲ್ಲ ಇರೋನು. ಹೋಗಿ ನಾನು ಚಿರು ಹೋದಾಗಿಂದ ನನಗಂತೂ ಬೇಜಾರಾಗೈತೆ ಕಣಮ್ಮ. ಸುಮ್ಮನೆ ಬರ್ರಮ್ಮ ಅಂತ ಬಂದು ಇರ್ರಿ, ಮನೆ ಐತಿ, ಒರ್ಸಿತಮ್ಮ ಮನೆ ಆಗತ್ತಕ್ಕ ಇರುತ್ತೆ. ನೀವು ಹೋಗಿರೋದು ಕಾರಣಕ್ಕೋಸ್ಕರ ಒರ್ಸಿತಮ್ಮ ಇಲ್ಲೇ ಐತಿ. ಇಲ್ಲಾಂದರೆ ಒರ್ಸಿತಮ್ಮನೇ ಕೆಲ್ಸಕ್ಕೆ ಹೋಗೋದು, ಇಲ್ಲಿಂದನೇ ಓಡಾಡುತ್ತೆ. ಅಲ್ಲ ಅಲ್ಲಿಗೆ ಹೋಗೋದು ಗಂಡನ ಮನೆಗೆ. ನೀವೇ ಎಲ್ಲ ನೋಡ್ಕೊಬೋದಾಯ್ತು. ಚಿರು ಇದ್ದಿದ್ರೆ ಎಲ್ಲ ಮುತ್ವರ್ಜಿಂತಾನೆ ಅಲ್ಲಿ ಮನೆ ಕಟ್ಟತ್ತಾಗೆಲ್ಲ ನೋಡ್ಕೊಂಬನು. ನೀನು ಹೋಗಿ ನೀವು ಅದೇ ಹೋದ್ರಿ ಅಂತ ನಮ್ಮ ಚಿರು ಇದ್ರೆ ಸಾಕಮ್ಮ ನಮಗೆ. ಅಯ್ಯೋ, ನಮ್ಮಪ್ಪ ನಮ್ಮಮ್ಮ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಚಿರು ಮೇಲೆ, ಎಷ್ಟು ಆಸೆ ಪಡ್ತಾರೆ. ಅಂದರೆ ಎಂಥ ಕೆಲಸ ಮಾಡಿದ್ದಾನೆ, ಇದು ಯಾವುದೇ ಕಾರಣಕ್ಕೂ ಹೇಳಿದ್ರೆ ಎಷ್ಟು ಬೇಜಾರಾಗ್ತಾರೆ ಏನೋ. ನಮ್ಮಪ್ಪ ನಮ್ಮಮ್ಮನ ಮನಸ್ಸಿಗೆ ಬೇಜಾರಾಗುತ್ತೆ. ಈ ವಿಷಯ ಹೇಳಿದ್ರೆ ಬೇಜಾರು ಮಾಡ್ಕೊತಾರೆ. ನಮ್ಮಪ್ಪ ನಮ್ಮಮ್ಮನ ಮನಸ್ಸನ್ನು ವಹಿಸೋದು ಬೇಡ, ಯಾಕಂದರೆ ಬೇಜಾರಾಗ್ಬಿಡ್ತಾರೆ, ಹತ್ತು ಬಿಡುತ್ತೆ ನಮ್ಮಮ್ಮ ಏನಾದರೂ ಈ ವಿಷಯ ಕೇಳಿಬಿಟ್ರೆ. ಚಿರು ಇದ್ದಿದ್ರೆ ನಾನು ಇಲ್ಲಿ ಇರ್ತಿರ್ಲಿಲ್ಲ, ನಾನು ಅಲ್ಲಿಗೆ ಹೋಗ್ತಾ ಇದ್ದೆ. ಚಿರು ಬೇರೆ ಇಲ್ಲ, ನೀನು ಅಲ್ಲಿಗೆ ಹೋಗಿದೆಯಲ್ಲ, ಅದಕ್ಕೆ ಇಲ್ಲಿ ಯಾರೂ ಇಲ್ಲ ಅಂತ ಹೇಳಿ ನಾನು ಅದಕ್ಕೇ ಇಲ್ಲೇ ಉಳ್ಕೊಂಡಿದ್ದೀನಿ. ಎಲ್ಲ ನೋಡ್ತಾನಿದ್ದೊಂದು ಸ್ವಲ್ಪ ಬೇಗ ಆಗ್ತಾಯಿದೆ. ಮನೇನು ಒಂದು ವರ್ಷದೊಳಗಡೆ ಆಗುತ್ತೆ. ಒಟ್ಟಿನಲ್ಲಿ 1 ವರ್ಷ ಬೇಕಮ್ಮ. ಹೋಗ್ತಾ ಇವಾಗ ಮೋಲ್ಡ್ ಆಗ್ತಾ 1 ತಿಂಗಳು ಬಿಡಬೇಕು. ಒಂದು 7-8 ತಿಂಗಳಿಗೆ ಆದ್ರೂ ಆಗುತ್ತೆ ದೀಕ್ಷಾ ಮನೆ. ಅದಕ್ಕೆ ಚಿರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ ಅಕ್ಕ, ಬರೋಕ್ಕಾಗಲ್ಲ. ಸುಮ್ಮನೆ ಯಾಕಲ್ಲ, ನಾವೇನೋ ಏನಾದರೂ ಒಂದು ಬಿಸ್ನೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ಹಂಗೆ ಇಲ್ಲಿ ಬೇರೆ ನಾನೆಲ್ಲ ATM ಕಾರ್ಡು, ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಬಿಟ್ಟೋಗಿದ್ದ, ಅದಕ್ಕೆಲ್ಲ ತಗೊಂಡೋಗೋಣ ಅಂತ ಹೇಳಿ ಹಂಗೆ ಬಂದೆ. ಅಪ್ಪ, ಏನು ಮನಸ್ಸಲ್ಲಿ ಇಟ್ಕೋಬೇಡ ಅಮ್ಮ, ನೀನು ಏನು ಮನಸ್ಸಲ್ಲಿ ಇಟ್ಕೋಬೇಡ. ನೋಡು, ಅದೇ ಹೋಗ್ಬಿಟ್ರಲ್ಲ ಅಂತಲೂ ಬೇಜಾರಾಗಬೇಡ. ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ನಾವು ಈಗ ಹೆಂಗೆ ವರ್ಷಿತಕ್ಕ ಹೆಂಗೆ ಬರ್ತಾರ ಹಂಗೆ ಬರ್ತಾ ಇರ್ತೀವಿ. ನಿಮಗೆ ಸಂಗೀತಕ್ಕನೇ ನೋಡ್ಕೊಂತಾರಮ್ಮ ಅವರು. ನೀನು ಇರ್ಬೋದಾಗಿತ್ತು, ನಾವು ಆಸೆ ಪಟ್ಟು ನಿನ್ನ ಈ ಮನೆಯಾಗಿ ಇಕ್ಕೊಂಡಿದ್ವಿ. ಇಲ್ಲ ಕಣಮ್ಮ, ಅಲ್ಲೇ ಇರಬೇಕಂತ ನನಗೆ. ಯಾಕೆ ಸುಮ್ಮನೆ ಅತ್ಲಾಗೆ ನಿಮ್ಮ ದೊಡ್ಡಮ್ಮಯ್ಯ ಇವಾಗ ಏನಿಲ್ಲ. ಅಯ್ಯೋ ನೋಡು, ಇಕ್ಕೊಂಡಿದ್ಲು ಮನೆ ಅಳಿಯ ಅಂತ ಹೇಳಿ ಅದೇ ಹೋದ ಅಂತ ಮಾತಾಡುತ್ತೆ ನಿಮ್ಮ ದೊಡ್ಡಮ್ಮನ ಹತ್ರ. ಹೇಳ್ರಿ, ನಾವೆಲ್ಲ ಚೆನ್ನಾಗೇ ಇದ್ದೀವಿ, ನಾವೆಲ್ಲ ಯಾರು ಗುದ್ದಾಡಿಲ್ಲ ಏನಿಲ್ಲ. ಅವ್ರು ಊರಿಗೆ ಹೋಗಿದ್ದಾರೆ, ಊರಿಗೆ ಹೋಗ್ತೀವಿ ಅಂತ ಹೇಳಿ ನನ್ನ ಅಳಿ ಎಲ್ಲ ಮಾಡಿಸ್ತಾನೆ, ನನ್ನ ಅಳಿಯನು ಇದ್ದಾನೆ ಅಂತ ಹೇಳಿ ಅಷ್ಟೇ. ಸುಮ್ಮನೆ ಯಾಕೆ ದೊಡ್ಡಮ್ಮಂತಾಗ ಎಕ್ಸ್ಟ್ರಾ ಮಾತಾಡೋಕೆ ಹೋಗ್ಬೇಡ ಕಣಮ್ಮ, ಸುಮ್ಮನೆ ಮಾತಾಡುತ್ತೆ. ಈ ವಿಷಯ ಏನಾದ್ರೂ ನಮ್ಮಪ್ಪ ನಮ್ಮಮ್ಮನಿಗೆ ಗೊತ್ತಾಗ್ಬಿಟ್ರೆ ಚಿರು ವಿಷಯ, ಅವ್ರು ತುಂಬ ಬೇಜಾರಾಗ್ತಾರೆ. ಅದಕ್ಕೆ ಈ ವಿಷಯನ ನನಗೆ ಹೇಳಲ್ಲ ಅವ್ರಿಗೆ. ಅವ್ರ ಹತ್ರ ಕ್ಷಮೆ ಕೇಳಿದೆ. ಅವರು ಹೆಂಗೋ ನಾನು ಮಾಡಿರೋದು ಏನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ಏನು ಸಿಟ್ಟಾಗಲಿಲ್ಲ ಏನಿಲ್ಲ. ಎಲ್ಲ ಕಣಮ್ಮ, ನಾವೇನೇನು ಮನಸ್ಸನ್ನ ಇಟ್ಕೊಂಡಿಲ್ಲ ಅಂತ ಹೇಳಿದ್ರು. ಏನು ಮಾಡಲಿ, ನಂದೇ ತಪ್ಪು. ಅದಕ್ಕೆ ಕ್ಷಮೆ ಕೇಳಿದ್ದೀನಿ. ಎಲ್ಲ ನನ್ನ ಡಾಕ್ಯುಮೆಂಟ್ ತೊಗೊಂಡು ಹೋಗ್ತೀನಿ ಊರಿಗೆ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.